ಅಷ್ಟೇ. ಬಟ್ ನೀವು ಹೇಳಿದ್ರಿ ನಿಮಗೆ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ. ಹುಲಿ ವೇಷ ಅಂತಂದ್ರೆ ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ. ಆ ಗೆಟೋ ಕಿಡ್ಸ್ಗೆ ಅದು ಹೊಸದಾಗಿರ್ಬೋದು. ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರ ವಾಟ್ ಇಸ್ ದಿಸ್ ಅಂತ ಅಂದ್ರೆ ಅವರು ಫಸ್ಟಿಗೆ ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಇದು ನಮ್ಮ ಜಾನಪದ ಇದು ಅಂದ್ರೆ ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ಅಂದ್ರು. ಎಕ್ಸಾಕ್ಟ್ಲಿ ಈ ತರದ್ ನಮ್ಮಲ್ಲಿದೆ ತೋರಿಸಿ ಅಂತ. ಆಮೇಲೆ ತೋರ್ಸದ್ಮೇಲೆ ಅವರು ಮಾಡಕ್ ಶುರು ಮಾಡಿದ್ರು. ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅನ್ಸಿ. ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ಲರೂ ಕೂಡ ನಾವು ಮೂಲದಲ್ಲಿ ಒಂದೇ. ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಸಣ್ಣ ಕಾಲೆತ್ತೋ ರೀತಿ ಬದಲಾಗ್ಬೋದು, ಆದ್ರೆ ಅದ್ರಲ್ಲಿರೋ ಒಂದು ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು. ಅದು ಜಾನಪದದ ದೊಡ್ಡ ಕ್ಷಮತೆ. ಐ ಥಿಂಕ್ ಅದು ಹುಲಿವೇಷದಲ್ಲೂ ಇದೆ, ಅಥವಾ ಕಂಗೀಲಲ್ಲೂ ಇದೆ, ಅಥವಾ ಇಲ್ಲಿರುವಂತ ಡೊಳ್ಳು ಕುಣಿತದಲ್ಲೂ ಇದೆ. ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತ ರಸವನ್ನ ಹೊರಗೆ ಹಾಕ್ಬೇಕು. ಅಲ್ಲೂ ಇದೆ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಆಯ್ತು. ಅವರು ಅದನ್ನ ಕಲ್ತರು, ಅಷ್ಟೇ ಎಂಜಾಯ್ ಮಾಡಿದ್ರು. ಅವರು ಡ್ಯಾನ್ಸ್ ಮಾಡಿದ್ರು, ಅದನ್ನ ಕಲಿಯಕ್ಕಾಗಿಲ್ಲ, ನೋಡಿದ್ವಿ ಅಷ್ಟೇ. ಬಟ್ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ತಂದು? ಬಹಳ ಖುಷಿ ಆಗತ್ತೆ. ನಾನು ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ. ನಾನು ಅಂದ್ರೆ ಒಂದು ನಾನು ಮತ್ತೆ ಶಿವಣ್ಣ ಅವರು ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ಏಟಾಗಿತ್ತು, ಒಂದು ಸಣ್ಣದು. ಬಟ್ ನಾನು ನೋಡಿದ್ದೀನಿ, ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ, ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ. ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡೋದ್ರ ಹತ್ರ ಹೇಳಿದೆ, ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ, ಏನಾದರೂ ಮಾಡಿ ಸ್ವಲ್ಪ ಇದು ಹಾಕ್ತೀರಾ ಅಂತ. ಹತ್ರ ಹೋದ ತಕ್ಷಣ ಹೇಳಿದ್ರೆ ಇದು ಮಾಡಬೇಡ ಹೋಗು ಅಂತ. ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಒಬ್ಬ ಯಾವತ್ತೂ ಕೂಡ ಅಷ್ಟೇ ಅಟೆನ್ಷನ್ ಇದು ಮಾಡಬಾರ್ದು. ಅವ್ನು ಕೆಲಸ ಮಾಡಬೇಕು, ಅವ್ನು ಸೈಡಿಗೆ ಹೋಗ್ಬೇಕು. ಅದನ್ನ ಹೇಳಲ್ಲ ಅವರು.